ರೈತರು ಎಲ್ಲ ಮಾಡ್ಕೊಂಡಿದ್ದಾರೆ ಗಚ್ಚೆ ಕಮ್ಮು ವ್ಯಾಪಾರಸ್ಥರು ಸಿಕ್ಕಾಗವ್ರೆ. ನಾವೇನು ಮಾಡಿಲ್ಲ, ನಾವೇ ಸ್ವಂತ ಕೇಳ್ತಾ ಇದ್ದೀರಿ. ನಮ್ಗೆ ಕಷ್ಟ ಏನು ಗೊತ್ತಾಗ್ತಾ ಇದೆ. ವ್ಯಾಪಾರಸ್ಥರು ಪಾಪ ಇವಾಗ ಅಲ್ಲೆಲ್ಲ ನೋಡ್ಬಿಟ್ಟು ನನಗೆ ಅಟ್ರಾಕ್ಟ್ ಆಗಿದ್ದಾರೆ. ರೇಟೇ ಇಲ್ಲ. ಎಷ್ಟು 2 ರೂಪಾಯಿ 3 ರೂಪಾಯಿ ಹೋಗ್ತಾಯಿದೆ ಜ್ಯೂಸು. ಬಾದಾಮಿ ಬಂದು 12 ರೂಪಾಯಿ 13 ರೂಪಾಯಿ. ಮಲ್ಲಿಕ ಅದು ಕಡಿಮೆ, ಅದು ಹೋಗ್ತಾ ಇದೆ ಒಂದು 20-25 ರೂಪಾಯಿ ಹೋಗ್ತಾ ಇದೆ. ಅದು 60 ರೂಪಾಯಿ 70 ರೂಪಾಯಿ ಹೋಗ್ಬೇಕಾಯ್ತು. ಅದೆಲ್ಲ ಜ್ಯೂಸ್ಗೆ ಹೋಗಲ್ಲ, ತಿನ್ನೋಕೆ ಹೋಗ್ತದ. ಜ್ಯೂಸ್ಗೆ ಹೋಗೋದೆಲ್ಲ ಬೇರೆ ಐಟಮ್ ಇದೆ, ಅದೆಲ್ಲ ಡೌನೇ. ಕಿತ್ಕೊಂಬರೋ ಅಷ್ಟೆಲ್ಲ ಕೂಲಿ ಬರಲ್ಲ ನಮಗೆ. ಟ್ಯಾಕ್ಟ್ರದೇ ಬಂದು ಕಿತ್ಕೊಂಡ್ಬಂದ್ರೆ 7,000 ಬರ್ತದೆ. ನಮಗೆ ಬರೋದು ಎಷ್ಟು ಬರ್ತದೆ? ಇಲ್ಲಾಂದರೆ 10,000 ಬರ್ತದೆ. ಮತ್ತೆ ಎಲ್ಲ ಇದ್ರ ಬಗ್ಗೆ ಮೊನ್ನೆ ಎಲ್ಲ ಡಿಸ್ಟಿಕ್ ಎಮ್ ಎಲ್ ಎಲ್ಲ ಮಾತಾಡಿದ್ದಾರೆ. ನಾವೇನು ಮಾಡ್ತೀವಿ ಸಿದ್ದರಾಮಯ್ಯ ಅಥವಾ ಎಲ್ಲ ಮಾತಾಡಿದ್ದೀವಿ. 4 ರೂಪಾಯಿ ಮಾಡ್ತೀರಿ ಅದಾದ್ರು ಇವಾಗ ಮಾಡಿಲ್ಲ. ಕಾಯೆಲ್ಲ ಮುಗಿದೋದ್ಮೇಲೆ ಮಾಡಿ ಏನು ಪ್ರಯೋಜನ? ಅರ್ಜೆಂಟಾಗಿ ಮಾಡಬೇಕಲ್ಲ. ಏನೋ ನಿಮ್ಗೆ ಅನುಕೂಲ ಆಗಿಲ್ಲ? ಏನು ಅನುಕೂಲ ಆಗಿಲ್ಲ. ಎಮ್ ಎಲ್ ಎ ಅವ್ರಿಗೆ, ಕೋಲಾರ ಎಮ್ ಎಲ್ ಎ ಅವ್ರಿಗೆ. ನಮ್ಮ ಈ ಶಾಸಕರ ನಮ್ಮ ಶ್ರೀನಿವಾಸ ರಮೇಶ್ ಕುಮಾರ್ ಏನು ಮಾಡಿದ್ದಾರೆ? ರಮೇಶ್ ಕುಮಾರ್ ಇಲ್ಲ ಬಾಬಾ, ಅದೇ ಅವರು ಹೋಗಿ ಹೋರಾಟ ಮಾಡಿದ್ದಾರೆ. ಶಿವಾರೆಡ್ಡಿ ಆದರೂ ಪ್ರಸ್ತಾಪ ಇತ್ತಲ್ಲ, ಬಿಡ್ರಿ, ಯಾಕೆ ಹೇಳ್ತೀರಿ ಅವ್ರ ಮಾತು? ಅವ್ರು ಉಪಯೋಗ ಇಲ್ಲ ನಮ್ಗೆ ಎಮ್ ಎಲ್ ಎ. ಅಲ್ಲ, ಗೆದ್ದಿದ್ದಾರೆ ಎಮ್ ಎಲ್ ಎನೇ, ಉಪಯೋಗ ಇಲ್ಲ. ಇಂಥವೆಲ್ಲ ಮಾತಾಡಲ್ಲ ಅವರು. ಅದೇ ರಮೇಶ್ ಕುಮಾರ್ ಗೆದ್ದಿದ್ರೆ ಬೈಕ್ ಮಾಡೋದು ಹೋಗಲ್ಲಿ ಸರ್ಕಾರದಲ್ಲಿ. ಎಲ್ಲ ಲಾಸ್ ಆಗಿದೆ. ತುಂಬ ಲಾಸ್ ಆಗಿದೆ. ಇದು ಲಾಸು, ಟೊಮಾಟೊ ಲಾಸು, ಯಾವ ಬೆಲೆನೂ ಇಲ್ಲ. ರೈತ ಆರಾಮಾಗಿ ಇದ್ಬಿಟ್ರೆ ಒಳ್ಳೆ ಕೂಲಿ ಹೋದ್ರೆ ಒಳ್ಳೇದು. ಗೌರ್ಮೆಂಟ್ ಸರ್ಕಾರಕ್ಕೆ ಮೆಸೇಜ್ ಏನು ಕೊಡೋದು? ರೇಟು ನಮ್ಮ ಬೆಂಬಲ ಬೆಲೆ ಕೊಡಬೇಕಲ್ಲ, ಬೇರೆವೆಲ್ಲ ಕೊಡ್ತಾರ, ರೈತನಿಗೆ ಏನು ಕೊಡಲ್ಲ. ಏನು ಗೌರ್ಮೆಂಟಿಂದ ಸರ್ಕಾರದಿಂದ ಏನು ನಿಮ್ಗೆ ಅನುಕೂಲ ಆಗಿಲ್ಲ, ಮತ್ತೇನೂ ಆಗಿಲ್ಲ. ಹೋದ್ರೆ ಬಿಡ್ರಿ ಪಾಪ ವ್ಯಾಪಾರಸ್ಥರು ರೈತರು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಇದ್ದಾರೆ. ಯಾವಾಗ ಕೊಡೋದಿಲ್ಲ ಎಲ್ಲ. ಕೋಲಾರದಿಂದ ಇಲ್ಲಿ ಶ್ರೀನಿವಾಸಪುರ ಬಂದಿದ್ದೀನಿ. ಇನ್ನು ಮಾವಿನಕಾಯಿ ರೇಟ್ ತುಂಬ ಕಮ್ಮಿ ಇದೆ. ಮೊನ್ನೆ ಎಲ್ಲ ಇದು ಟಮಾಟೆ ಬೆಲೆ ರೇಟ್ ಇಲ್ವಾ? ಮೊನ್ನೆ ಎಲ್ಲ ಯಾರೋ ಅನುವರ್ ಅಂದರೆ ಅವರು ತೀರೋಗಿದ್ದಾರಂತೆ, ಗೊತ್ತಾಯ್ತು ವಿಷಯ. ಅದಕ್ಕೋಸ್ಕರ ಬಂದಿದ್ದೀನಿ ಸರ್. ನೀವು ಯಾವ ಊರು, ಎಲ್ಲಿಂದ ನೀವು? ನಮ್ಮದು ಸೋಮ್ಯಾನ್ಪುರ ಪಂಚಾಯತಿ ಕಗಲ್ಪಲ್ಲಿ ಗ್ರಾಮ. ನಾವು ಆಂಜನೇರೆಡ್ಡಿ ಅಂತ. ನಮ್ಮದು ಒಂದು 50 ಎಕರೆ ಮಾವಿನ ತೋಟ ಇದೆ. ಔಷಧಿ ಹೊಡೆಯೋಕ್ಕೆ ಒಂದು 4 ಲಕ್ಷದಿಂದ 5 ಲಕ್ಷ ಆಗಿದೆ. ಇವಾಗ ಟ್ಯಾಕ್ಟ್ರಿಗೂ ಕೂಲಿಯಕ್ಕೂ ಬರ್ತಾಯಿಲ್ಲ. ಇಲ್ಲಿ ಬಂದರೆ 3 ರೂಪಾಯಿಗೆ ಮಾರ್ತಾರೆ. 3 ರೂಪಾಯಿ ತೊಗೊಂಡೋಗಿದ್ರೆ 4 ಟನ್ ಹಾಕ್ತೀವಿ ಒಂದು ಟ್ಯಾಕ್ಟ್ರಿಗೆ, 12,000 ರೂಪಾಯಿ ಬರ್ತದೆ. ಕೂಲಿಯವ್ರಿಗೆ ಟ್ಯಾಕ್ಟ್ರಿಗೆ 7,000 ಕೊಡಬೇಕು. ಇನ್ನು ಕಮಿಷನು 1,000 ರೂಪಾಯಿ ಆಗುತ್ತೆ. ಆಯಿತಾ? ಈ ಖರ್ಚು ಎಲ್ಲ ಒಂದು ಎಕ್ಸ್ಪೆನ್ಸರ್ 1,000 ರೂಪಾಯಿ ಆಗುತ್ತೆ. ಆಮೇಲೆ ಇದು ನಮ್ಮ ಕೂಲಿಯೋದೇನಿದೆ, 1,000-2,000 ಉಳಿಯುತ್ತೆ ಒಂದು ಟ್ಯಾಕ್ಟ್ರಿಗೆ. 2,000 ತಗೊಂಡೋಗಿ ಔಷಧಿ ಹೊರಗೆ ಕೊಡೋದಾ, ನಾವು ಮನೆಗೆ ತಿನ್ನೋದಾ, ನಾವೇನು ಬಂದು ನಮ್ಮ ಖರ್ಚು ಮಾಡೋದಾ? ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಇವಾಗ ಮೊನ್ನೆ ನಮ್ಮ ಚಿಕ್ಕಪ್ಪ ಮೊಹಮ್ಮದ್ ಶಫೀವುಲ್ಲಾ ಅವ್ರದ್ದು ಮರಣ ಆಗಿತ್ತು. ಅದು ನಾನು ಮೊನ್ನೆ ಹೇಳಿದ್ದೆ, ಅಲ್ಲಿ ಅವ್ರ ಮನೆ ಹತ್ರನಿಂದ ಸರ್ಕಾರದಿಂದ ಅವ್ರಿಗೆ ಪರಿಹಾರ ಕೊಡಬೇಕಂತ. ಮಾವಿನಕಾಯಿ ವ್ಯಾಪಾರ ಮಾಡಿದ್ದಾರೆ. ಮಾವಿನಕಾಯಿ ವ್ಯಾಪಾರದಲ್ಲಿ 3-4 ದಿವಸ ಮುಂದೆ ಅವರ ಹೆಂಡತಿಗೂ ಮಾತಾಡಿದ್ದಾರೆ. ಈ ಥರ ಆಗಿಬಿಟ್ಟಿದೆ, ನನ್ನ 3 ಹೆಣ್ಮಕ್ಳದ್ದು ನಾನು ಒಡವೆ ಎತ್ಕೊಂಡು ಮಧ್ಯೆ ಇಟ್ಬಿಟ್ಟಿದ್ದೀನಿ. ಅದು ನಾನು ತೆಗೆದು ಕೊಟ್ಬಿಟ್ರೆ ಸಾಕಿತ್ತ ಈ ಥರ ಅಂತ ಹೇಳಿದ್ದಾರೆ. ಅವತ್ತು ಅವ್ರ ವೈಫು ಅವರು ಮಾತಾಡ್ಕೊಂಡಿದ್ದಾರೆ. ಇವಾಗ ನಾವು ಹೇಳೋದಷ್ಟೇ, ಕೇಳ್ಕೊಳ್ಳೋದಷ್ಟೇ ಸರ್ಕಾರಕ್ಕೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮೊನ್ನೆ ಹೋಗಿ ಸಿದ್ದರಾಮಯ್ಯ ಹತ್ರ ಹೇಳಿದ ಮೇಲೆ ಮತ್ತೆ ನಮ್ಮದು ಹೋರಾಟ ಮುಂದೆ 15 ದಿವಸದಿಂದ ನಡೀತಾ ಇತ್ತು. ನಮ್ಮ ವರ್ತಕರದ್ದು ಮತ್ತು ರೈತರದ್ದು. ಇವಾಗ ಅದು ಸರ್ಕಾರದಿಂದ 2 ರೂಪಾಯಿ, ಕೇಂದ್ರ ಸರ್ಕಾರದಿಂದ 2 ರೂಪಾಯಿ ನಮ್ಮ ಸರ್ಕಾರದಿಂದ ಹೇಳಿದ್ದಾರೆ. ಅದು ಒಂದು ಬರುತ್ತೆ. ಆದರೆ ನಮ್ಮ ಇವಾಗ ಪ್ರಾಣ ಹೋಗಿರೋದ್ರಿಂದ ಇದು ನಾನು 100% ಇಲ್ಲಿದ್ರೆ 70-80 90% ಹೇಳ್ಬೋದು. ಈ ಮಾವಿನಕಾಯಿ ವ್ಯಾಪಾರ ಮಾಡಿದ್ರಿಂದನೇ ಅವ್ರಿಗೆ ಈ ದುಃಖದ ವಿಷಯ ಆಗಿರ್ಬೋದು, ತೀರೋಗಿರ್ಬೋದು. ಅದಕ್ಕೋಸ್ಕರ ಸರ್ಕಾರದಿಂದ ಇವರಿಗೆ ಪರಿಹಾರ ಕೊಡಬೇಕಂತ ನಿಮ್ಮ ಮುಖಾಂತರ, ಈ ಟಿವಿ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಮೊನ್ನೆ ಎಲ್ಲ
ಕೋಲಾರಿಗೆ ನಮ್ಮ MP ಬಂದಿದ್ದು ಸದಾನಂದ ಗೌಡ ಅವರೇ ಬಂದಿದ್ದಾರೆ. ಅವನು ಏನು ಹೇಳಿದ್ದಾರೆ ಸರ್? ಸರ್ ಅವರ ಪರ್ಸನಲ್ ಅವ್ರ ರಾಜಕೀಯ ದೃಷ್ಟಿಯಿಂದ ರಾಜಕೀಯ ವ್ಯಕ್ತಿಗಳು ಬಂದಿದ್ದರು, ಎಲ್ಲರದು ಅವ್ರದ್ದು ಮಾಡಿದ್ದಾರೆ. ಅದರ ಮುಂದೆನೂ ಬೇರೆ ಮಾಜಿ ಸಂಸದರು ಬಂದು ಮಾಡಿದರು. ನಮಗೂ ಅವ್ರಿಗೂ ಸ್ವಲ್ಪ ಮಾತುಕತೆನೂ ಆಯಿತು ಯಾವುದೇ ವಿಷಯದಲ್ಲಿ, ಅಂದರೆ ಯಾವುದನ್ನಲ್ಲಿ ವಿಷಯದಲ್ಲಿ, ರೈತರ ವಿಷಯದಲ್ಲಿ ಆಗಲಿ, ನಮ್ಮ ವರ್ತಕರ ಕಷ್ಟ ವಿಷಯದಲ್ಲಿ ಆಗಲಿ ರಾಜಕೀಯ ಬೆಳೆಸಬಾರ್ದು, ರಾಜಕೀಯದಲ್ಲಿ ಇದು ಆಗಬಾರ್ದು, ಇದರಲ್ಲಿ ಪರಿಹಾರ ಯಾವ ವಿಷಯದಲ್ಲಿ ಪರಿಹಾರ ಆಗಬೇಕು, ರೈತರಿಗೆ ಒಳ್ಳೆಯದಾಗಬೇಕಂತ ನಮ್ಮದು ಭಾವನೆ ಇತ್ತು. ಅವರು ಬಂದಿದ್ದರು, ಅವ್ರದ್ದು ಏನನ್ನ ಉದ್ದೇಶ ಇರಲಿ ನಮಗೇನಿಲ್ಲ. ಬಂದಿದ್ದ ದಿವಸ ಮಾತ್ರ ಅದು ಬಂದಿತ್ತಲ್ಲ ಅವತ್ತು ಬಂದಿದ್ದರು, ಅವ್ರ ಪತ್ನ ಅವ್ರು ಮಾಡಿದ್ದಾರೆ. ಇವಾಗ ನಾವು ಯಾರ ಬಗ್ಗೆ ಏನು ಹೇಳೋದಲ್ಲ, ನಾವು ಕೇಳ್ಕೊಳ್ಳೋದಷ್ಟೇ. ಇದು ಎಲ್ಲರದ್ದು ಸಮಸ್ಯೆ, ಇದು ಪೂರ್ತಿ 2 ಡಿಸ್ಟ್ರಿಕ್ಟೆಲ್ಲ ಪೂರ್ತಿ ಎಲ್ಲ ಸ್ಟೇಟ್ದು ಸಮಸ್ಯೆ ಇದೆ. ಅದಕ್ಕೋಸ್ಕರ ಎಲ್ಲ DK ಶಿವಕುಮಾರ್ ಮಾಜಿ ನಮ್ಮ DCM ಇದ್ದಾರಲ್ಲ, ಅವ್ರ ಏರಿಯಾದು ಸದ್ನೂರು, ರಾಮನಗರ, ಚನ್ನಪಟ್ಟಣ, ಮೈಸೂರು ಅವ್ರದ್ದು ಅಲ್ಲಿನೂ ಭಾಳ ಕಷ್ಟದಲ್ಲಿದ್ದಾರೆ ರೈತರು. ಇವಾಗ ನಮ್ಮದು ತೋತಾಪುರಿದು 3 ರೂಪಾಯಿ ಆಗಿದೆ, ಇವತ್ತೇನು 2.5 ರೂಪಾಯಿ ಆಗುತ್ತೆ ಹಂಗೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಅದಕ್ಕೋಸ್ಕರ ಇದಕ್ಕೆ ಗಮನ ಸರಿಬೇಕು. ಇವಾಗ ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದು ಜಲ್ದ್ ಅಂದರೆ ಬೇಗನೆ ಇದರ ಪರಿಹಾರ ಕೊಡಬೇಕು. ಯಾವ ಥರ ಇದೆ ಮಾಡಬೇಕು, ಮುಂದೆ ಜನ ಈ ಥರ ಆವತ್ತು ಆಗಬಾರ್ದು, ಈ ಥರ ಘಟನೆ ನಡೆಸಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ನಮಗೆ ವಿಶ್ವಾಸ ಇದೆ ಈ ಸರ್ಕಾರದ ಮೇಲೆ. ಮಾಜಿ ನಮ್ಮದು ಸಿದ್ದರಾಮಯ್ಯ ಇದ್ದಾರಲ್ಲ, ನಮ್ಮ ಮುಖ್ಯಮಂತ್ರಿಯವರು, ಅವ್ರ ಮೇಲೆ ನಮಗೆ ಭಾಳ ವಿಶ್ವಾಸ ಇದೆ. ನಮ್ಮ ಇಲ್ಲಿ ನಾವು ಬರ್ತಾರೆ, ನಾವು ಹೋರಾಟ ಮಾಡಿದ್ದೀವಿ, DCM ಮೇಲೆ ನಮಗಿದೆ. ಎಲ್ಲರೂ ಸರ್ಕಾರದ ಮೇಲೆ ಒತ್ತಾಯ ಅಷ್ಟೇ ಮಾಡೋದು, ದಯವಿಟ್ಟು ಅವರು ಇದಕ್ಕೆ ಪರಿಹಾರ ಅವರಿಗೆ ಕೊಡಬೇಕು. ನಮ್ಮ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಅವರಿಗೆ ಮತ್ತು ಎಲ್ಲರಿಗೂ ಸಹಾಯ ಆಗಬೇಕು. ಮತ್ತು ಫಾರ್ಮಾಲಿಟೀಸ್ ಜಾಸ್ತಿ ಮಾಡಿಕೊಂಡು ಇದು ಏನಿದೆ ಸಹಾಯಧನ ಮಾಡ್ತಾ ಇದ್ದಾರೆ ಅದಕ್ಕೆ ಸಿಂಪ್ಲಿಫೈ ಮಾಡಿಬಿಟ್ಟು ಜಲ್ದಿ ಅವ್ರ ಖಾತೆಗಳಿಗೆ ಯಾವ ಥರ ಅದು ಗೌರ್ಮೆಂಟ್ ಏನು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ ಆ ಥರ ಬರಬೇಕಂತ ನಾನು ಕೇಳ್ತೀನಿ. ಪರ್ಸೆಂಟ್ ಶಾಸಕರ ನಿಮ್ದು ಏನು ವಿಶ್ವ ರೆಡ್ಡಿ ಇರ್ತಾರೆ ಅಲ್ಲ ಅವರು ಮತ್ತೆ ಮೊನ್ನೆ ಡೀಸೆಲ್ ಜಮೀರ್ ಅಹಮದ್ ಬಂದಿದ್ದಕ್ಕೆ ಅವ್ರು ಬಂದಿದ್ದು ಕೋಲಾರ್ಗೆ. ಅಲ್ಲಲ್ಲ ಅದು ಆಯಿತು, ಅವ್ರು ಬಂದಿದ್ದಾರೆ. ಅವರ ಒಂದು ಪ್ರಯತ್ನ ಇರುತ್ತೆ. ಅವರು ನಮ್ಮ ಸಮೃದ್ಧಿ ಮಂಜುನು ಹೋಗಿದ್ದಾರೆ, ಇವರು ನಮ್ಮ ವೆಂಕಟರೆಡ್ಡಿಯನ್ನು ಅವರನ್ನು ಹೋಗಿ ಅಲ್ಲಿ ಮಹಾತ್ಮ ಗಾಂಧಿ ಕಳಿಸಿದ್ದು ಅವರನ್ನು ಕೇಳ್ಕೊಂಡಿದ್ದಾರೆ. ಪ್ರಯತ್ನ ಈ ವಿಷಯದಲ್ಲಿ ಎಲ್ಲರೂ ಮಾಜಿ ಹಾಲಿ ಅಂತ ಇದೇ ಇರುತ್ತೆ. ಆದರೆ ಮಾಜಿ ಶಾಸಕರು ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಮುಂದೆನೇ ತೊಗೊಳ್ಬೇಕು. ಇಂಥ ವಿಷಯದಲ್ಲಿ ಅವರು ಪ್ರಯತ್ನ ಮುಂದೆ ಮಾಡಬೇಕು. ಇವಾಗ ಮಾಡಿದ್ದಾರೆ, ನಮಗೆ ಅವ್ರ ಮೇಲೇ ಜಾಸ್ತಿ ವಿಶ್ವಾಸ ಆಯ್ತಿತ್ತು. ಇವರು ಮಾಡಿಲ್ಲ ಅಂತ ನಾನು ಹೇಳಲ್ಲ, ಅವ್ರದ್ದು ಪ್ರಯತ್ನ ಅವ್ರು ಮಾಡಿದ್ದಾರೆ. ಇವಾಗ ಆದರೆ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ, ನಮ್ಮದು ಸಿದ್ದರಾಮಯ್ಯ ಅವರು ಮತ್ತು ಎಲ್ಲರಿಗೂ ನಮ್ಮ ಸರ್ಕಾರ ಅವ್ರಿಗೆ ನಾನು ಕೇಳೋದಿಷ್ಟೇ, ಆಗಬೇಕು ಕೆಲಸ. ಲೇಟ್ ಮಾಡ್ಕೊಂಡು ಹೋದರೆ ಪ್ರಾಣ ಹೋದ್ಮೇಲೆ ಏನಿರುತ್ತೆ? ಇನ್ನೂ 4-5 ಜನ ತೀರೋಗ್ತಾರೆ, ಆದಮೇಲೆ ಮಾಡಿದ್ರೆ ಸರಿ ಏನಿರುತ್ತೆ? ಈ ಘಟನೆ ನಡೀತಾ ಇದೆ. ನಮ್ಮ ಕೋಲಾರ ಶಾಸಕರು, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇವತ್ತು ಈ ಒಂದು ಸತಿ ನಾವು ಎಷ್ಟು ಸತಿ ಇಲ್ಲ ಅವ್ರಿಗೆ ಸಂಪತ್ನಲ್ಲಿ ಬಂದಿದ್ರು. ಮೊನ್ನೆ ಅವ್ರು ಕರೆದು ಮಾತಾಡಿದ್ದಾರೆ. ನಮ್ಮ ಡೆಲಿಗೇಷನ್ ಹೋಗಿತ್ತು, ವರ್ತಕರು ಅವ್ರದ್ದು ಮಾತಾಡಿದ್ದಾರೆ. ಅವ್ರು ಏನು ಸಂಪರ್ಕ ಇಲ್ಲ ಅಂತ ಏನಿಲ್ಲ. ನಮ್ಮ ಮಾಜಿ ಶಾಸಕರು ಅವ್ರಿಗೆ ಹೇಳಿದ್ರು, ಗಮನಕ್ಕೆ ತಗೊಂಡು ಬಂದಿದ್ರು. ಅದು ಭೈರತಿ ಶ್ರೀನಿವಾಸ್ ಅವರಿಗೆ ಮಾತಾಡಿಕೊಂಡೇ ಅದು ಮುಂದೆ ಅಲ್ಲಿ ಸಿದ್ದರಾಮಯ್ಯಗೆ ತಿಳಿಸಿರೋದು. ಅವ್ರ ಮೇಲೆ ನಾವು ಇವಾಗ ಇವರಿದ್ದಾರೆ, ಅವ್ರ ಜೊತೆಯಲ್ಲಿ ಮಾಜಿ ಶಾಸಕರ ಜೊತೆಯಲ್ಲಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದಾರೆ ಅಂತ ನಮಗೆ ನಮ್ಮ ಶಾಸಕರು, ಮಾಜಿ ಶಾಸಕರು ಹೇಳಿದ್ರು. ನಾನು ಭೈರತಿ ಸುರೇಶ್ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು, ಮತ್ತು ಕೃಷ್ಣ ಬೈರೇಗೌಡ ಅವರು, ನಾವೆಲ್ಲ ಸೇರಿಕೊಂಡೆ ಅಲ್ಲಿ ನಾವು ಸಿದ್ದರಾಮಯ್ಯಗೆ ಹೇಳಿದ್ದು. ಈ ಕೋಲಾರ ಡಿಸ್ಟ್ರಿಕ್ಟ್ ಅವ್ರಿಗೆ ಭಾಳ, ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಮೇಲೆ ನಮ್ಮ ಶ್ರೀನಿವಾಸ್ ಅವ್ರ ಪರ್ಟಿಕ್ಯುಲರ್ ಇದೆ, ಅದಕ್ಕೇ ಇಷ್ಟು ಘೋಷಣೆ ಆಗಿದೆ ಅಂತ ಹೇಳಿ. ಇವತ್ತು ಮತ್ತೆ ರೈತರು ನಿನ್ನೆ ಇದು ಮಾಡಿದ್ದಾರೆ ನೋಡಿ, ಅಲ್ಲಿ ಏನು ಮಾಡಿದಾರು, ಟೋಕನ್ ಸಿಸ್ಟಮ್ ಕೊಟ್ಟಿದ್ದಾರೆ. 4 ದಿವಸ 5 ದಿವಸ ಬಂದರೆ ಕಾಯಿ ಏನು ಇಟ್ಕೊಳ್ಬೇಕು, ಯಾವ ಕಾಯಿ ಆದ್ರೂ ಮಾಡಿಕೊಡ್ಬೇಕು. ಅವ್ರದ್ದೊಂದು ಥರ ಇಲ್ಲ, ಇಲ್ಲಿನೂ ಅಷ್ಟೇ. ಇಲ್ಲಿ ನಮಗೆ ಇನ್ನೂ 60% ಮೇಲೆ ತೋತಾಪುರಿ ಇನ್ನೂ ಇದೆ. ಯಾವ ಥರ ಇವಾಗ ಗೌರ್ಮೆಂಟ್ ಅದಕ್ಕೆ ಹ್ಯಾಂಡಲ್ ಮಾಡ್ತಿದ್ದೆ, ನಾವು ಮಂಡಿಗಳವರು ಯಾವ ಥರ ಮಾಡಬೇಕು. ಇಲ್ಲಿ ಅವರು ಮದರ್ ಡೈರಿ ಅವ್ರಿಗೆ ಎಲ್ಲ ನಮ್ಮ ಮುಖ್ಯಮಂತ್ರಿಯವರು ಆದೇಶ ಕೊಡಬೇಕಂತ ನಾನು ಹೇಳಬೇಕು. ಏನಿದೆ ನಮ್ಮ ಕರ್ನಾಟಕ ಫ್ಯಾಕ್ಟ್ರೀಸ್ ಅವರು ಎಲ್ಲರೂ, ನಮ್ಮ ಶ್ರೀನಿವಾಸಪುರದಲ್ಲಿ 3 ಫ್ಯಾಕ್ಟ್ರೀಸ್ ಇದೆ, ಮತ್ತು ಅದು ಮದರ್ ಡೈರಿದು, ತುಮಕೂರ್ದು, ಬೇರೆದು ಹುಬ್ಳಿ ಅವ್ರದ್ದು ಎಲ್ಲ ಹೇಳಬೇಕು. ಶ್ರೀನಿವಾಸಪುರದ್ದು ಇದು
ಏನಿದೆ ಮಾವಿನಕಾಯಿ ಅದು ಅವ್ರ ಕೈಗೆ ತಗೊಳ್ಬೇಕು, ಅದು ಪ್ರೊಸೆಸಿಂಗ್ ಮಾಡಬೇಕು.